ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ಒಂದು ಪ್ರಶ್ನೆ ಪತ್ರಿಕೆ ಅಂತ ಹೇಳಿದರೆ 7ನೇ ತರಗತಿ ಕನ್ನಡ FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳು ಪ್ಲಸ್ ಪೂರ್ವ ಪರೀಕ್ಷೆ ಪ್ಲಸ್ ಸಾಫಲ್ಯ ಪರೀಕ್ಷೆ ಇದಿಷ್ಟನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪೂರ್ವ ಪರೀಕ್ಷೆ ಆಲ್ರೆಡಿ ನೀವು ಮಾಡಿರ್ತೀರಾ. ಸೊ ನಾನಿಲ್ಲಿ ಮೊದಲನೇದಾಗಿ ಅಪೇಕ್ಷಿತ ಕಲಿಕಾ ಫಲಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಾಕ್ಯ ಪ್ಯಾರವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳುವರು, ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವರು, ಸರಳ ವಾಕ್ಯಗಳನ್ನು ಸ್ವತಃ ಬರೆಯುವರು, ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವರು ಮತ್ತು ಬಳಸುವರು, ನೀಡಲಾದ ಸನ್ನಿವೇಶ ಹಾಗೂ ಘಟನೆಗಳನ್ನು ಅರ್ಥ ಮಾಡಿಕೊಂಡು ಸ್ಪಷ್ಟವಾಗಿ ವಿವರಿಸುವರು, ಸೂಕ್ತ ಶಬ್ದಗಳು ನುಡಿಗಟ್ಟುಗಳನ್ನು ಬಳಸಿಕೊಂಡು ವಾಕ್ಯ ರಚನೆ ಮಾಡುವರು, ತಾವು ಕಂಡ ಚಿತ್ರ, ಘಟನೆ, ಸನ್ನಿವೇಶ, ಚಿತ್ರಸರಣಿ ಅಥವಾ ದೃಶ್ಯಗಳಿಂದ ಪಡೆದ ಅನುಭವಗಳನ್ನು ಸೃಜನಾತ್ಮಕವಾಗಿ ಮೌಖಿಕ ಹಾಗೂ ಲಿಖಿತ ರೂಪದಲ್ಲಿ ವ್ಯಕ್ತಪಡಿಸುವರು. 8ನೇದು ಸ್ವರ ಮತ್ತು ವ್ಯಂಜನ ಅಕ್ಷರಗಳ ಧ್ವನಿಭೇದವನ್ನು ಅರಿತು ಪದಗಳನ್ನು ಶುದ್ಧವಾಗಿ ಓದುವರು, ವಿವಿಧ ನಮೂನೆಯ ಪತ್ರಗಳನ್ನು ಅನೌಪಚಾರಿಕ, ಅಧಿಕೃತ, ಸರಿಯಾದ ವಿನ್ಯಾಸ ಮತ್ತು ಭಾಷಾ ಶುದ್ಧತೆಯೊಂದಿಗೆ ಬರೆಯುವರು. ಮಕ್ಕಳು ತಮ್ಮ ಕಲ್ಪನೆಯ ಮೂಲಕ ನಿರ್ಜೀವ ವಸ್ತುಗಳೊಂದಿಗೆ ಸ್ವತಃ ಸಂಭಾಷಣೆ ನಡೆಸಿ ಅನುಭವಾತ್ಮಕವಾಗಿ ಅಭಿವ್ಯಕ್ತಿಯನ್ನು ತೋರಿಸುವರು. ಸೊ ಫ್ರೆಂಡ್ಸ್, ಇದಿಷ್ಟು ಕೂಡ 10 ಅಪೇಕ್ಷಿತ ಕಲಿಕಾ ಫಲಗಳಾಗಿರುತ್ತೆ. ಇದರಲ್ಲಿ 1ರಿಂದ 4 FLNಗೆ ಸಂಬಂಧಪಟ್ಟಿರುವಂಥದ್ದು, ಉಳಿದದ್ದು ಅಪೇಕ್ಷಿತ ಕಲಿಕಾ ಫಲಗಳಾಗಿರುತ್ತೆ. ಸೊ ಇಲ್ಲಿ ನೈದಾನಿಕ ಅಥವಾ ಪೂರ್ವ ಪರೀಕ್ಷೆ, ಇಲ್ಲಿ 10 ಪ್ರಶ್ನೆಗಳನ್ನು ಮಾಡಿದರೆ ನಾನು ಈ ಪ್ರಶ್ನೆಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಆಲ್ರೆಡಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ಆಲ್ರೆಡಿ ಪೂರ್ವ ಪರೀಕ್ಷೆ ಮುಗ್ದೋಗಿರುತ್ತೆ. ಯಾರಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಈ ಕ್ವೆಶ್ಚನ್ ಪೇಪರ್ ಬೇಕು ಅಂದವರು ಬರ್ಕೊಳ್ಬಹುದು. ಸೊ ನಾನೀಗ ಸಾಫಲ್ಯ ಪರೀಕ್ಷೆಯನ್ನು ಕ್ವೆಶ್ಚನ್ಸನ್ನು ನಾನು ಜಸ್ಟ್ ಒಂದು ಚೂರು ಎಕ್ಸ್ಪ್ಲೈನ್ ಮಾಡ್ತೇನೆ. ಫಸ್ಟ್ ಒನ್, ಕೊಡುವ ಪಠ್ಯವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳಿರಿ. ಅಂದರೆ ನಾವೊಂದು ಪಠ್ಯವನ್ನು ಕೊಡಬೇಕು, ಅವರು ಸರಾಗವಾಗಿ ನಿರರ್ಗಳವಾಗಿ ಅವರು ಓದಬೇಕು, ಹಾಗೆ ಅರ್ಥಸಹಿತ ನಮಗೆ ಅದನ್ನು ಎಕ್ಸ್ಪ್ಲೈನನ್ನು ಮಾಡಬೇಕು. ಯಾಣ, ಈ ಸ್ಥಳದ ಕುರಿತಾದ ದಂತಕಥೆ ಯಾವುದು? ಬೇಸಿಗೆ ರಜೆಯಲ್ಲಿ ನೀವು ಭೇಟಿ ನೀಡಿದ ಒಂದು ಊರಿನ ಬಗ್ಗೆ 3ರಿಂದ 5 ವಾಕ್ಯಗಳನ್ನು ಬರೆಯಿರಿ. ಇದೆಲ್ಲ ಜನರಲ್ ಆಗಿದೆ ಫ್ರೆಂಡ್ಸ್, ಕೆಲವೊಂದು ಮಾತ್ರ ನಮಗೆ 6ನೇ ತರಗತಿಯ ಕನ್ನಡ ಪಾಠದ್ದು ಬಂದಿರುವಂಥದ್ದು. ನೀವು ಆಸ್ಪತ್ರೆಗೆ ಹೋದಾಗ ಅಲ್ಲಿನ ಸನ್ನಿವೇಶದ ಬಗ್ಗೆ ಮಾತನಾಡಿ ಅಥವಾ ಬರೆಯಿರಿ. ಕೃಷ್ಣನು ಸುಧಾಮನಿಗೆ ಮಾಡಿದ ಸಹಾಯಗಳನ್ನು ವಿವರಿಸಿ. 6ನೇದು, ಕಾಲಿಗೆ ಬುದ್ಧಿ ಹೇಳು, ಈ ಪದವನ್ನು ಬಳಸಿ ಒಂದು ಸ್ವಂತ ವಾಕ್ಯ ರಚನೆ ಮಾಡಿರಿ. 7, ಬೇಸಿಗೆ ರಜೆಯಲ್ಲಿ ನೀವು ನೋಡಿದ ಸಿನಿಮಾವೊಂದರ ಬಗ್ಗೆ 3ರಿಂದ 5 ವಾಕ್ಯಗಳನ್ನು ಬರೆಯಿರಿ. ಈ ಪದಗಳನ್ನು ಸ್ಪಷ್ಟವಾಗಿ ಓದಿರಿ. ಗಂಧರ್ವ, ಪ್ರತಿಭಾ, ಶಂಕರ, ಈಶ್ವರ. 9ನೇದು, ತಾಯಿಗೆ ಪತ್ರವನ್ನು ಬರೆಯುವಾಗ ಬಳಸುವ ಸಂಬೋಧನಾ ಪದ ಯಾವುದು? 10, ಲಾಸ್ಟ್ ಕ್ವೆಶ್ಚನ್, ಗೊಂಬೆಯ ಜೊತೆಗೆ ನೀವೇನು ಮಾತನಾಡುವಿರಿ? 3ರಿಂದ 5 ವಾಕ್ಯಗಳಲ್ಲಿ ಬರೆಯಿರಿ. ಸೊ ಇದಿಷ್ಟು ಪ್ರಶ್ನೆಗಳು ಕೂಡ ಸಾಫಲ್ಯ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಿರುವಂಥದ್ದು. ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಿರುವಂಥದ್ದು ಫ್ರೆಂಡ್ಸ್. ಸೊ ಇದಾಗಿತ್ತು ಒಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನಿಂದ ನಮಗೆ ಇನ್ನೂ ಹಲವಾರು ವಿಡಿಯೋಸ್ ಹಾಕೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್. ಸೊ ಈ ಒಂದು ಚಿಕ್ಕ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.